ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಐಸ್. ಸೊ ನಿನ್ನೆ ಫುಲ್ಲು U3 ಐ ಥಿಂಕ್ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ ನನಗೆ. ಸೊ ನಿನ್ನೆ ಟೋಟಲಿ ಕನ್ಫ್ಯೂಷನ್ ಇತ್ತು. ಸೊ ನಾನು ನಿನ್ನೆ ಕೂಡ ಟ್ರೇಡಿಂಗ್ ಮಾಡಿದ್ದೆ, ಬಟ್ ಎಕ್ಸ್ಪ್ಲನೇಷನ್ ಏನು ಮಾಡಿರಲಿಲ್ಲ. ಬಟ್ ನನಗೂ ಸ್ವಲ್ಪ ಕನ್ಫರ್ಮೇಷನ್ ಬೇಕಾಗಿತ್ತು. ಸೊ ಹಂಗಾಗಿ ನೋಡಿ ನಿನ್ನೆ ಅಷ್ಟರೊಳಗೆ ಕ್ಲೋಸ್ ಆಗಿದೆ ಮಾರ್ಕೆಟು. ಸೊ ನಿನ್ನೆದು ಕೂಡ ನಾನು ಹಾಕ್ತೇನೆ ಈ ವಿಡಿಯೋದಲ್ಲಿ. ಸೊ ನಮಗೆ ಇವತ್ತು ನಿನ್ನೆ ಕ್ಲೋಸ್ ಆಗಿ 24,108ಕ್ಕೆ ಹೈ ಹೋಗಿತ್ತು. ಒಂದು 125 130 ಮೇಲೆ ಏನಾದರೂ ನಿಫ್ಟಿ ಹೋಯಿತು ಅಂದರೆ ನಮ್ಮದು ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 24,300ರಿಂದ 400 ಹೋಗುತ್ತೆ. ನಮ್ಮದು ವೀಕ್ಲಿ ಮತ್ತು ಮಂತ್ಲಿ ಸಪೋರ್ಟ್ ಇದೆ. ಐ ಥಿಂಕ್ 300ರಿಂದ 400 ಹೋಗೋ ಸಾಧ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿನ್ನೆ ನನಗೆ ಯಾವುದೇ ಥರದ್ದು ಕನ್ಫರ್ಮೇಷನಿಗೆ ಏನು ಸಿಗಲಿಲ್ಲ. ಬಟ್ ಇವತ್ತೇನಪ್ಪ ಅಂದರೆ ನಮಗೆ ಒಂದು ಸೈಕ್ಲಿಕ್ ಟೈಮು ಮಾಮೂಲಿ ಇದೆ. ಇನ್ನೊಂದೇನು ಅಂದರೆ ಈ ನಮ್ಮದು 24,103 ಮೇಲೆ ಮೇಯ್ನ್ ಇಂಪಾರ್ಟೆಂಟು. 24,103 ಒಳಗೆ ಇದ್ದಾನೆ ಈಗಲೂ ಕೂಡ. ಮತ್ತೆ ಏನಾದರೂ ಮೇಲೆ ಹೋಗಿ ಒಂದು 20-30 ಪಾಯಿಂಟ್ ಅಪ್ ಆದ ಅಂದರೆ ಅವನು ಅಲ್ಲಿಂದ ಆ್ಯಕ್ಚುಲಿ ನೆಕ್ಸ್ಟ್ ಸೈಕ್ಲಿಕ್ ಟೈಮ್ ನೆಕ್ಸ್ಟ್ ಗ್ಯಾನ್ ಲೆವೆಲ್ 700 ಚಿಲ್ಲರೆ ಇದೆ. ಸೊ ನಮ್ಮದು ಫಿಬೋನಚ್ಚಿ ಲೆಕ್ಕ ಹಾಕೊಂಡ್ಬಿಟ್ರೆ ಕೂಡ ನಮಗೆ 300 490 500ಕ್ಕಂತೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ನಮ್ಮ ಡೈಲಿ ಮತ್ತು ವೀಕ್ಲಿ ಮತ್ತು ಮಂತ್ಲಿ ಸಪೋರ್ಟ್ ದಾಟಬೇಕು. ಸೊ ಮಂತ್ಲಿ ಮತ್ತು ವೀಕ್ಲಿದಂದ್ರೂ ಕೂಡ 390ರಿಂದ 400ರಲ್ಲೇ ಇದೆ ಅದು. ಸೊ ನೋಡೋಣ ಗೈಸ್, ಇವತ್ತು ಕೂಡ ನಮಗೆ ಸೈಕ್ಲಿಕ್ ಟೈಮ್ ಬಂದುಬಿಟ್ಟು 10:30 10:30 ಆದಮೇಲೆ ಯಾವ ಥರ ವರ್ತನೆ ಮಾಡುತ್ತೆ ಏನು ಅಂತ ನೋಡೋಣ. ಬಟ್ ನಮಗೆ ನಿನ್ನೆ ಡೈಲಿ ಲೋ ಬಂದುಬಿಟ್ಟು 969. ಅದ್ರ ಕೆಳಗೆ ಹೋಗಬಾರ್ದು ಮಾರ್ಕೆಟು. ಅದ್ರ ಕೆಳಗೆ ಹೋದರೆ ರಾಂಗ್ ಆಗುತ್ತೆ, ಅದು ಟಾರ್ಗೆಟು ಡೌಟ್ ಅದು. ಬಟ್ ನಮಗೆ ಇನ್ನೊಂದು ಏನಂದ್ರೆ ಈಗ ಇಲ್ಲಿ ಎ ಆಗಿದೆ, ಇದು ಬಿ ಥರ ಯೋಚನೆ ಮಾಡಬೇಕು. ಬೈ ಚಾನ್ಸ್ ಕೆಳಗೆ ಬಂತು ಅಂದರೂ ಕೂಡ ನಮಗೆ 1% ಅಂದರೂ ಕೂಡ 996 ಬರ್ತಾನೆ. ಇಲ್ಲ 61.8 ಅಂದರೆ 24,035 ಲೋ ಬಂದರೆ ಎಂಟ್ರಿ ಆಗ್ಬೋದು. 24,930 ಸ್ಟಾಪ್ ಲಾಸ್ ತಗೊಂಡು. ಯಾಕೆಂದರೆ ಇಲ್ಲಿ 33 61.8 ಇದೆ. ಸೊ ನಮಗೆ 69 ಲೋ ಇರೋದು ಡೈಲಿದು. ಸೊ ಆ ಡೈಲಿ ಬ್ರೇಕ್ ಮಾಡಬಾರ್ದು ಅವನು. ಆ್ಯಕ್ಚುಲಿ ಡೈಲಿ ಬ್ರೇಕ್ ಮಾಡಬಾರ್ದು ಅಂದರೂ ಕೂಡ 24,996 1% A=C ಅಂದರೂ ಕೂಡ ಈ ಎ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇದು 4th ವೇವ್ ಅಂತ ಅಂದ್ಕೊಂಡಿದ್ದೀನಿ ನಾನು. ನನಗೂ ಡೌಟ್ ಆಯ್ತು ನಿನ್ನೆ. ಬೈ ಚಾನ್ಸ್ ಏನರ ಕೆಳಗೆ ಬಂದು ಹೋಗ್ಬೇಕಾದ. ಈಗ ಎ ಆಯಿತು, ಇದು ಬಿ ಅಂತ ಲೆಕ್ಕ ಇಟ್ಕೋಬೇಕು. ಸಿ ಒಂದೊಂದು ಟೈಮ್ ಟ್ರಂಕೇಟೆಡ್ ಆಗುತ್ತೆ. ಸೊ ಮಿನಿಮಮ್ 24,035 ಬರಲೇಬೇಕಾಗತ್ತೆ ಅವನು. ನೋಡೋಣ, ಬಂತು ಅಂದರೆ ಅದಾದಮೇಲೆ ಅಲ್ಲೇ ಎಂಟ್ರಿ ತಗೊಳ್ಳೋಣ. ಆ ಟೈಮು ಸೈಕ್ಲಿಕ್ ಟೈಮ್ ನಮಗೆ 10:10ವರೆಗಿದೆ. ಇನ್ನು 1.5 ಅವರ್ ಇರುತ್ತೆ. ಅಷ್ಟರೊಳಗೆ ಕೆಳಗೆ ಬರ್ತಾನ ಅಥವಾ ಮೇಲೇ ಹೋಗ್ತಾನ. ಮೇಲೆ ಹೋದರೆ ಹೆಂಗೆ ಏನು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋಣ ಆಮೇಲೆ ಮಾರ್ಕೆಟ್ ರನ್ನಿಂಗ್ ಇದ್ದಾಗ. ಗೈಸ್ ಇಷ್ಟೇ. ಇವಾಗ ಮಾರ್ಕೆಟು ಓಪನ್ ಆದಮೇಲೆ ಅಪ್ಡೇಟ್ ಮಾಡ್ತೀನಿ ಎಲ್ಲ. ಓಕೆ ಗೈಸ್, ಸ್ಟೇ ಟ್ಯೂನ್. ಗೈಸ್ ಇವಾಗ ಸಮಯ 9:35 ಆಯಿತು. ಸೊ ಮಾರ್ಕೆಟ್ ಕರೆಕ್ಟಾಗಿ 133 24,133 ಜಸ್ಟ್ ಹೋಗ್ಬಿಟ್ಟು ಹಂಗೆ ವಾಪಸ್ ಬರ್ತಾಯಿದೆ. ಐ ಥಿಂಕ್ ಇದು ರನ್ನಿಂಗ್ ಫ್ಲ್ಯಾಟ್ ಕರೆಕ್ಷನ್ ಇರ್ಬೋದು. ಸೊ ಯಾಕೆಂದರೆ ಬ್ರೇಕ್ ಮಾಡಿ ಹೋಗಿದೆ, ಇಲ್ಲಿ ಬ್ರೇಕ್ ಮಾಡಿ ಇಲ್ಲಿ ಹೋಗಿದೆ. ಸೊ ಹಂಗಾಗಿ ಇವಾಗ ಸಿ ವೇವ್ ಕೌಂಟಿಂಗ್ ಅಂತ ಅನ್ಕೋಬೇಕು. ಈಗ ನಮಗೆ ಸಿ ವೇವ್ ಅದ್ರ ಪ್ರಕಾರ ಲೆಕ್ಕ ಹಾಕಿದ್ರೆ ಕೂಡ ಹೇಗಂತ ಕೆಳಗೆ ಹೋಗ್ಬೋದು. ಬೈ ಚಾನ್ಸು ಎಕ್ಸ್ಪ್ಯಾಂಡಬಲ್ ಫ್ಲ್ಯಾಟ್ ಆದರೆ ಇದಕ್ಕಂತ ಕೆಳಗೆ ಹೋಗುತ್ತೆ, ಯಾವುದಕ್ಕೆ ಹೇಗಿಂತ ಕೆಳಗೆ ಹೋಗುತ್ತೆ. ಸೊ ಅವಾಗ 24,967 ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯತೆ ಐತಿ. ಸೊ ನೋಡೋಣ, ಕರೆಕ್ಟಾಗಿ 10:00ವರೆಗೆ ನಮ್ಮದು
ಸೈಕ್ಲಿಕ್ ಟೈಮ್ ಇದೆ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಅಲ್ಲಿವರೆಗೂ ಯಾವುದೇ ಅವಸರ ಮಾಡೋದು ಬೇಡ, ಕನ್ಫರ್ಮ್ ಮಾಡ್ಕೊಂಬಿಟ್ಟು ಆಮೇಲೆ ಎಂಟ್ರಿ ಆಗೋಣ ಗೈಸ್. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಇವಾಗ 10:30 ಕ್ಯಾಂಡಲ್ 10:45 ಕಂಪ್ಲೀಟ್ ಆಯಿತು. ಅದರ ಲೋ ಬಂದುಬಿಟ್ಟು 24,059. ಸೊ ಅದರ ಐ ಬಂದುಬಿಟ್ಟು 24,114. ಸೊ ನಾವೀಗ 114 115 ಬ್ರೇಕ್ ಆಗೋ ಮಾಡಬೇಕು, ಕಾಯಬೇಕು. ಇಲ್ಲ 24,059 ಕೆಳಕ್ಕೆ ಹೋಯ್ತು ಅಂದರೆ ಅದು. ಸೊ ನಮಗೆ 24,037 24,074 ಈ ಥರ ಬರುತ್ತೆ. 23,974. ಸೊ ಇಲ್ಲಿ ಬಂದಾಗ ಬೈ ಮಾಡಿದರೆ ನಮ್ಮದು ಡೈಲಿ ಸಪೋರ್ಟ್ ಕೂಡ ಇಲ್ಲೇ ಇರೋದು. ಸೊ ನಾವು ಈಗಲೇ ಅವಸರ ಮಾಡಿ ಬೈ ಮಾಡೋಂಗಿಲ್ಲ. ಆ ಕ್ಯಾಂಡಲೇ ರೆಫರೆನ್ಸ್ ಇಟ್ಕೊಂಡ್ಬಿಟ್ಟು ಇವಾಗ ಟ್ರೇಡ್ ಮಾಡೋಣ. ಅಲ್ಲಿವರೆಗೂ ಕಾಯಬೇಕಾಗತ್ತೆ. ನೋಡೋಣ 24,114 ಮೇಲೆ ಕ್ಲೋಸ್ ಆಗಬೇಕು ನಮಗೆ, 115 ಮೇಲೆ. ಆವಾಗ ನಮ್ಮ ಲೆಕ್ಕ ಪ್ರಕಾರ 300-350 ಹೋಗೋ ಸಾಧ್ಯತೆ ಐತಿ ನಿಫ್ಟಿ. ಸೊ ಅಲ್ಲಿವರೆಗೂ ಈ ಗ್ರೀನ್ ಕ್ಯಾಂಡಲ್ ಬಂತು ಅಂತ ಬೈ ಮಾಡೋದು ಬೇಡ. ಸೊ ಮತ್ತೆ ಒಂದು ಡೌನ್ ಬರ್ಬೋದು ಈಗ. ಸೊ ಇದ್ರ ಐ 114. ಹಂಗಂತ ನಾವು ಈಗ ಪಿನ ತಗೊಳೋದು ಬೇಡ, ಮಾರ್ಕೆಟ್ ಬುಲ್ಲಿಶ್ ಆಗೇ ಇದೆ. ಸೊ ನೋಡೋಣ ಯಾವ ಥರ ವರ್ತನೆ ಮಾಡುತ್ತೆ ಅಂತ. ನೋಡಿ ಅಲ್ಲಿ ಬಂದು ರಿವರ್ಸ್ ಕ್ಯಾಂಡಲ್ ಒಂದು ಕೊಟ್ಟು 3 ಕ್ಯಾಂಡಲ್ ಸ್ಟಿಕ್ ರೂಲ್ ಪ್ರಕಾರ ಆದರೂ ಕೂಡ ಒಂದು ಏನಾದರೂ ಮಾಡ್ಬೋದು. ಬಟ್ ಈ 3 ಕ್ಯಾಂಡಲ್ ಸ್ಟಿಕ್ ರೂಲ್ ಸಿಗಿಲ್ಲ ಈಗ ಇದು. ಇನ್ನೂ ಒಂದು ಲೋ ಬರ್ಬೋದು ಅನಿಸುತ್ತೆ ಮೋಸ್ಟ್ಲಿ. ಸೊ ಅಲ್ಲಿವರೆಗೂ ನಾನೇನು ಮಾಡಲ್ಲ. ಏನಾದರೂ ಬ್ರೇಕೌಟ್ ಆಯಿತು ಅಂದರೆ ಕೆಳಕ್ಕೆ ಅಥವಾ ಮೇಲೆ ನೋಡೋಣ. ಕೆಳಗೆ ಬ್ರೇಕೌಟ್ ಆದರೆ ಈಗ ಎಂಟ್ರಿ ತಗೋಬೋದು, ಬಟ್ ಇಲ್ಲಿಗೆ ಬಂದು ವಾಪಸ್ ಹೋಗ್ಬೋದು, ಗೊತ್ತಿಲ್ಲ. ಸೊ ಹಂಗಾಗಿ ಕೆಳಗೆ ತಗೊಳಕ್ಕಾಗಲ್ಲ, ಮೇಲೇ ಕೊಟ್ಟರೆ ತಗೊಳಕ್ಕೆ ಸಾಧ್ಯ ಐತಿ ಈಗ ನಮಗೆ. ನಮ್ಮದು ಪಾಸಿಟಿವ್ ಟ್ರೆಂಡ್ ಲೆಕ್ಕಕ್ಕೆ ನೋಡಬೇಕು. ಸೊ ಅಲ್ಲಿವರೆಗೂ ಕಾಯೋಣ ಗೈಸ್. ಇವಾಗ ಸರಿಯಾಗಿ 1:15 ಬಂತು ಟೈಮು. ಸೊ ನೋಡಿ ಇಲ್ಲಿ ಬ್ರೇಕೌಟು 10:30 ಕ್ಯಾಂಡಲ್ಲು ಲೋ ಆದಮೇಲೆ ಒಂದು 2 ಕ್ಯಾಂಡಲ್ ಲೋ ಬಂದ. ಸೊ ಎಕ್ಸಾಕ್ಟ್ ನಮ್ಮ C ಅನ್ನೋ ಲೆವೆಲಿಗೆ ಎಕ್ಸಾಕ್ಟ್ 37.3 ಐತಿ. ಅವ್ನು ಲೋ ಬಂದಿರೋದು ಸರಿಯಾಗಿ 36.95. ಸೊ ನೋಡೋಣ ಗೈಸ್. ಇವಾಗ ಕರೆಕ್ಟಾಗಿ ನಮಗೆ ಇದರಲ್ಲಿರೋ ಇನ್ನೂ ಬ್ರೇಕ್ ಮಾಡಿ ನಿಂತಿದೆ. ಸೊ ಟೈಮ್ ಸೈಕ್ಲಿಕ್ ಲೈನಿಂದು ಐ ಬಂದುಬಿಟ್ಟು 114.2. ಸೊ ಇವಾಗ 124-125 ಟ್ರೇಡ್ ಮಾಡ್ತಾ ಇದೆ. ಸೊ ನಾನು ಸರಿಯಾಗಿ ಇದೇ ಲೆವೆಲಲ್ಲೇ ಬೈ ಮಾಡಿದ್ದೀನಿ. ಈಗ ನೋಡೋಣ ಏನಾಗುತ್ತೋ. ಲೋ ಲೆವೆಲಲ್ಲಿ ಬೈ ಮಾಡಿದ್ದೀನಿ, ಆದಷ್ಟು ಸ್ವಲ್ಪ ದೂರದಲ್ಲಿ ಕನ್ಫರ್ಮೇಷನ್ ಆಗಬೇಕು ಅಂತ. ಸೊ ನೋಡೋಣ ಗೈಸ್ ಏನಾಗುತ್ತೋ. ಆಮೇಲೆ ಇನ್ಫಾರ್ಮೇಷನ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ. ಗೈಸ್ ಟೋಟಲ್ ನಂದೀಗ 4,200 ರೂಪಾಯಿ ಲಾಸ್ ಆಯ್ತು ಇವತ್ತು. ಸೊ ನಾನು ಯಾವುದೇ ಥರದ್ದು ವೀಡಿಯೋ ಮಾಡಿಲ್ಲ, ಎಕ್ಸ್ಪ್ಲೈನ್ ವೀಡಿಯೋನ. ಸೊ ಹಂಗಾಗಿ ಈ ವಿಡಿಯೋನ ನಾಳೆ ವೀಡಿಯೋ ಜೊತೆಗೆ ಆ್ಯಡ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇವತ್ತು ಮಾರ್ಕೆಟ್ ನನಗೂ ಸ್ವಲ್ಪ ಡೌಟ್ ಇತ್ತು, ಹಂಗಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕರೆಕ್ಟಾಗಿದ್ದರೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಇದ್ದೆ, ಇಲ್ಲದ್ರೆ ಬೇಡ ಅಂತ ಬಿಟ್ಟಿದ್ದೆ ಗಾಯ್ಸ್. ಅಲ್ಲಿವರೆಗೂ ಓಕೆ ಗಾಯ್ಸ್, ಬಾಯ್ ಗಾಯ್ಸ್. ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಕರೆಕ್ಟಾಗಿ ಸ್ವಲ್ಪ ಡಿಲೇ ಆದರೂ ಕೂಡ ಅವತ್ತು 4-5 ಅಷ್ಟರಿಂದ ಮಾಡಿಬಿಟ್ಟು ಕರೆಕ್ಷನ್ ಮಾಡ್ಕೊಂಬಿಟ್ಟು ನಾವು ಅಂದ್ಕೊಂಡಂಗೆ ನಮ್ಮ ಡೈಲಿ ರೆಸಿಸ್ಟೆನ್ಸ್ ರೀಚ್ ಆಗೇ ಬಿಡ್ತು ಗೈಸ್. ಸೊ ಅದು ಜಸ್ಟ್ 3 ಗಂಟೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿನ 15 ನಿಮಿಷದಲ್ಲೇ ಎದ್ಗಿಂದೋಗ್ಬಿಟ್ಟು ಅವನು. ಒಟ್ಟಿನಲ್ಲಿ ಇವತ್ತು ನಾವು ಅಂದ್ಕೊಂಡಂಗೆ ನಮ್ಮದು ಸಪೋರ್ಟು ಕರೆಕ್ಟಾಗಿ ರೀಚ್ ಆಯಿತು. ಸೊ ಬಟ್ ನನಗೆ ಮುಂಚೆನೇ ಇಲ್ಲೇ ಹಾಕೊಂಬಿಟ್ಟಿದ್ದೆ ನಾನು. ಪ್ರಾಫಿಟ್ ಆಯಿತು, ಬಟ್ ಇಲ್ಲಿ ಕೆಳಗೆ ಬರೋದು ನೋಡಿಬಿಟ್ಟು ಸ್ಟಾಪ್ ಲಾಸ್ ಟ್ರಿಗರ್ ಆಗಿಬಿಟ್ರೆ ಕಷ್ಟ. 3 ಗಂಟೆ ಬೇರೆ ಆಯಿತು ಅಂತ ನನಗೂ ಸಿಗಲಿಲ್ಲ ಈ ರ್ಯಾಲಿ, ಡ್ಯೂಟಿಯಲ್ಲಿದ್ದೆ. ಸೊ ಏನು ಮಾಡೋಕ್ಕಾಗಲ್ಲ ಕೆಲವು ಟೈಮಲ್ಲಿ. ಅಷ್ಟೇ ಎಷ್ಟು ರಿಸ್ಕ್ ಇರುತ್ತೋ ಅಷ್ಟೇ ರಿವಾರ್ಡು ಕೂಡ ಇರುತ್ತೆ. ಸೊ ನಾವು ಅದಕ್ಕೆ ತಕ್ಕಂಗೆ ಮನೇಲಿದ್ರೆ ಏನು ಬೇಕಲ್ಲಿ ಮಾಡ್ಬೋದು, ಡ್ಯೂಟಿಯಲ್ಲಿದ್ದಾಗ ಅವನ್ನೆಲ್ಲ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಬಟ್ ಒಂದು ಟೈಮ್ ಬಿಟ್ಟು ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಸಹಿಸ್ಕೊಳ್ಳೇಬೇಕು. ಮತ್ತೆ ಒಂದು ದಿವಸ ಸಿಗುತ್ತೆ. ಸೊ ಗೈಸ್ ಇವತ್ತಿಂದು ಒಂದು ಇದು ಪ್ರಾಫಿಟ್ಟು ಟೋಟಲ್ಲು 5,400 ರೂಪಾಯಿ ಪ್ರಾಫಿಟ್ ಆಯಿತು.
ಸೊ ನಿನ್ನೆ ಬೇರೆ 4200 ರೂಪಾಯಿ ಲಾಸ್ ಆಗಿತ್ತು. ಸೊ ಇದು ಕವರ್ ಆಯ್ತು ಅಲ್ಲಿಗೆ. ಓಕೆ ಗೈಸ್, ಇವತ್ತು ನಾಳೆ ಒಂದು ದಿವಸ ಐತಿ. ನಾಳೆನೂ ಐ ಥಿಂಕ್ ಪಾಸಿಟಿವ್ ಟ್ರೆಂಡೇ ಇರುತ್ತೆ ಮೋಸ್ಟ್ಲಿ. ನೋಡೋಣ ಹೆಂಗೆ ಓಪನ್ ಆಗುತ್ತೆ ನೋಡ್ಕೊಂಬಿಟ್ಟು ಡಿಸೈಡ್ ಮಾಡೋಣ ಗೈಸ್. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.